25 ವರ್ಷಗಳ ಬಳಿಕ ಮನೆ ಸೇರಿದ್ದಾರೆ ಮಹಿಳೆಯೊಬ್ಬರು. ತಾಯಿಯನ್ನು ನೋಡಿ ಮಕ್ಕಳಲ್ಲಿ ಆನಂದ ಭಾಷ್ಪವೇ ಬಂದಿದೆ. ಅಪರೂಪದ ಘಟನೆಗೆ ಸಾಕ್ಷಿಯಾಗಿದೆ ಬಳ್ಳಾರಿ. ನೋಡಿ, 25 ವರ್ಷ ಆಯಿತು ಆ ಮಹಿಳೆ ಮನೆ ಬಿಟ್ಟು. ಮಕ್ಕಳು ಬಹಳ ಖುಷಿಯಾಗ್ಬಿಟ್ರು, ಅದರಲ್ಲೂ ಕಣ್ಣೀರು ಹಾಕ್ಬಿಟ್ರು ತಾಯಿ ನೋಡಿ. 25 ವರ್ಷದ ಹಿಂದೆ ನಾಪತ್ರೆಯಾಗಿದ್ದರು ಸಾಕಮ್ಮ ಅಂಥೇಳಿ ಇವ್ರ ಹೆಸರು. ಹಿಮಾಚಲದ ಮಂಡಿ ಜಿಲ್ಲೆಯ ನಿರಾಶ್ರಿತರ ಕೇಂದ್ರದಲ್ಲಿ ಪತ್ತೆಯಾಗಿದ್ದಾರೆ. ಅಧಿಕಾರಿಗಳ ಪರಿಶ್ರಮದಿಂದ ಮರಳಿ ಗೂಡು ಸೇರಿದ್ದಾರೆ ಸಾಕಮ್ಮ. ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ತಾಯಿ ಸಿಕ್ಕಿದ್ದಾಳೆ. ತಾಯಿ ಮತ್ತೆ ಸಿಗ್ತಾಳೆ ಅಂತ ಅಂದುಕೊಂಡಿರಲಿಲ್ಲ. TV5 ಬಳಿ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಕುಟುಂಬಸ್ಥರು. ನಿಮ್ಗೇನಾಗಬೇಕು? ನಮಸ್ತೆ. ಮಲ್ಲಿಕಾರ್ಜುನ್ ಸರ್ ನೀವು ಸೆಂಟ್ರಲ್ ಬರ್ರಿ. ಸರ್ 25 ವರ್ಷದ ಕೆಳಗೆ ಹೊಸಪೇಟೆಯಲ್ಲಿ ರೈಲನ್ನು ಹತ್ತಿ ಹೋದಂಥ ಸಾಕಮ್ಮ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಸೇರ್ಕೊಂಡಿದ್ರು. ಸೊ ಎಷ್ಟು 25 ವರ್ಷದ ಕಾಲ ಅವ್ರು ಹೆಂಗೆ ಜೀವನ ಮಾಡಿದ್ರೋ ಗೊತ್ತಿಲ್ಲ. ಸೊ ಇತ್ತೀಚೆಗೆ ರೀಸೆಂಟಾಗಿ 1-2 ಮಂತ್ಸ್ ಬ್ಯಾಕ್ ಅನಿಸುತ್ತೆ, ಆ ಮಂಡಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಅಲ್ಲಿ ಸಾಕಮ್ಮ ಇರ್ತಕ್ಕಂಥ ವೃದ್ಧಾಶ್ರಮಕ್ಕೆ ಹೋದಾಗ ಇವರು ಕನ್ನಡ ಮಾತಾಡೋದನ್ನು ಗುರುತಿಸ್ತಾರೆ. ಅವರಿಗೆ ಹಿಂದಿ ಭಾಷೆ ಅಂತೂ ಬರ್ತಿರಲಿಲ್ಲ, ಅಲ್ಲಿ ಯಾವ ಭಾಷೆನೂ ಬರ್ತಿರಲಿಲ್ಲ. ಗುರುತಿಸಿ ಅಲ್ಲಿಗೆ ಡೆಪ್ಯೂಟ್ ಆಗ್ತಕ್ಕಂಥ ಈಗ ಒಂದು 2-3 ವಾರ ಆಯ್ತಂತ ರವಿನಂದನ್ IPS ಅನ್ನೋರು, ಹಾಸನ ಮೂಲದವರು, ಅವ್ರಿಗೆ ಹೇಳಿದ್ದಾರೆ ಹಿಂಗೆ ಈ ಥರ ವೃದ್ಧಾಶ್ರಮದಲ್ಲಿ ಒಬ್ಬರು ಕನ್ನಡ ಮೂಲದವ್ರು ಇದ್ದಾರೆ, ಸ್ವಲ್ಪ ನೀವು ಮಾತಾಡ್ಸಿದ್ರೆ ಅವ್ರದ್ದು ಏನಾದರೂ ಗೊತ್ತಾಗ್ಬೋದು ಮಾತಾಡಿಸಿ ಅಂದಿದ್ದಕ್ಕೆ ರವಿನಂದನ್ ಸರ್ ಅವರನ್ನು ಮಾತಾಡಿಸಿ ಆ ವಿಡಿಯೋನ ಅವರು ಸ್ನೇಹಿತರಾದಂಥ ವಿಜಯ್ ಕುಮಾರ್ ಅವ್ರಿಗೆ ಶೇರ್ ಮಾಡಿದ್ದಾರೆ. ಅವರು ಅದನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಕಾರ್ಯದರ್ಶಿಯಾದಂಥ ಮಣಿವಣ್ಣನ್ ಸರ್ ಅವರಿಗೆ ಟ್ಯಾಗ್ ಮಾಡಿ ಟ್ವಿಟರಲ್ಲಿ ಶೇರ್ ಮಾಡಿದ್ದಾರೆ. ಆ ಟ್ವಿಟರ್ನ ನೋಡಿದಂಥ ಮಣಿವಣ್ಣನ್ ಸರ್ ಅವರು ಪ್ರಶಾಂತ್ ಮಿಶ್ರಾ ಸರ್ ಮತ್ತು ಜಿಲ್ಲಾಧಿಕಾರಿಗಳಿಂದ ಪ್ರಶಾಂತ್ ಮಿಶ್ರಾ ಸರ್ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದಂಥ ಮಲ್ಲಿಕಾರ್ಜುನ್ B ಸರ್ ಅವರಿಗೆ ನಿರ್ದೇಶನ ನೀಡಿ ಇಮಿಡಿಯೇಟಾಗಿ ಒಂದು ತಂಡವನ್ನು ರಚಿಸಿ ನೀವು ಮಂಡಿ ಜಿಲ್ಲೆಗೆ ತೆರಳಿ ಅಲ್ಲಿಂದ ಸಾಕಮ್ಮನನ್ನು ಕರೆತರೋ ವ್ಯವಸ್ಥೆ ಮಾಡಬೇಕಂತ ಹೇಳಿದಾಗ ನಮ್ಮ ಅಧಿಕಾರಿಗಳು ನಮಗೆ ಆಲ್ ಆಫ್ ಸಡನ್ ಕಳಿಸಿದ್ರು ಮಂಡಿ ಜಿಲ್ಲೆಗೆ. ಸೊ ಅಲ್ಲಿ ಹೋಗಿ ಸಾಕಮ್ಮನನ್ನು ಭೇಟಿ ಮಾಡಿದ್ವಿ. ಅವರು ನಂಬಕ್ಕೆ ರೆಡಿ ಇರಲಿಲ್ಲ. ಬರೋದು ಹೆಂಗೆ, ಯಾರು ಬರ್ತಾರೆ ಮಾತಾಡ್ಸಿ ಹೋಗ್ತಾರೆ, ನೀವು ನಿಮ್ಮ ಕೆಲಸದಿಂದ ಬಂದಿರಾ ಅಂತ ಕೇಳೋರು ನಮಗೆ. ಇಲ್ಲಮ್ಮ ನಿನ್ನ ಕರ್ಕೊಂಡು ಹೋಗೋಕ್ಕೆ ಬಂದೀವಿ ಅಂತಂದ್ರೆ ಸುಮ್ಕೆ ಹೇಳ್ತೀರಮ್ಮ ನೀವು ಅಂತ ಅನ್ನೋರು. ಸೊ ಹಾಗಾಗಿ ಅವರನ್ನು ನಂಬಿಕೆಗೆ ತಗೊಳ್ಳೋದು ನಮ್ಗೆ ಅವಶ್ಯಕತೆ ಇತ್ತು, ಯಾಕಂದರೆ ಅವ್ರನ್ನ ಕರ್ಕೊಂಡು ಬರಬೇಕು ಅಂತಂದರೆ. ಸೊ 2 ಡೇಸ್ ಅವ್ರ ಜೊತೆ ಸ್ಪೆಂಡ್ ಮಾಡಿ, ಅವ್ರ ಜೊತೆ ಊಟ ಮಾಡಿ, ಮಧ್ಯಾಹ್ನ ಅವ್ರ ಜೊತೆ ಊಟ ಮಾಡಿ, ಸಾಯಂಕಾಲದ ಟೈಮ್ ಸ್ಪೆಂಡ್ ಮಾಡಿ, ಸೊ ಅವರಿಗೆ ನೆಕ್ಸ್ಟ್ ಡೇ ಮತ್ತೆ ನಾವು ಹೋದಾಗ ಅವ್ರಿಗೆ ನಂಬಿಕೆ ಬಂದು ಸರಿ ನಾನು ಆಯಿತು ಬರ್ತೀನಿ ಅಂತ ಹೇಳಿ ಅವ್ರ ನಾವೆಲ್ಲ ಮಂಡಿ ಡಿಸ್ಟಿಕ್ಗೆ ಹೋಗಿದ್ವಿ ಸರ್. ಹೋದಾಗ ಅಲ್ಲಿ ಸಾಕಮ್ಮ ಅಂತ ಓಲ್ಡ್ ಏಜ್ ಹೋಮಲ್ಲಿದ್ದರು. ಅವ್ರನ್ನ ಮಾತಾಡಿಸಿದಾಗ ಅವ್ರಿಗೆ ಭಾಳ ಖುಷಿ ಆದರು, ನಮ್ಮ ಕನ್ನಡದವ್ರು ಬಂದಿದ್ದಾರೆ ಅಂತ. ಖುಷಿಯಾಗಿ ಏನಮ್ಮ ನಮ್ಮ ಹಿಂದೆ ಬರ್ತೀಯ ಅಂತಂದ್ರೆ ಊನಪ್ಪ ಬರ್ತೀನಿ ಅಂತಂತ ಹೇಳಿದ್ರು. ಹೇಳಿದಾಗ ನಾವು ಇರಮ್ಮ ನಾವು ಆ ನೈಟ್ ಅಲ್ಲೇ ಇರಬೇಕಾಯ್ತು, ನಾವು ರೂಮಲ್ಲಿ ಇರ್ತೀವಿ ಅಂದ್ರೆ ಆಯಮ್ಮ ನಂಬಲಿಲ್ಲ. ಇಲ್ಲ ರೀ ನಮಗೆ ಹಿಂಗೆ ಭಾಳ ಜನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮನ್ನ ಯಾರು ಕರ್ಕೊಂಡು ಹೋಗಿಲ್ಲ, ನೀವು ಅದೇ ರೀತಿ ಮಾಡ್ತೀರಾ ಅಂತ ಅವ್ರಿಗೆ ಇನ್ನೂ ಕ್ಲಾರಿಫಿಕೇಶನ್ ಬಂದಿದ್ದಿಲ್ಲ. ಮತ್ತು ರಿಟರ್ನ್ ನಾವು ಬಂದಾಗ ತಿರ್ಗಾ ದಿನ ಬಂದು ಮಾತಾಡಿಸಿದಾಗ ಆಯಮ್ಮ ಒಳ್ಳೆ ಧೈರ್ಯ ಬಂತು. ಏನಮ್ಮ ನಮ್ಮ ಹಿಂದೆ ಬರ್ತೀಯ ಅಂತಂದ್ರೆ ಹ್ಞೂ ರೀ ಬರ್ತೀನಿ ಅಂತಂದು. ಟ್ರೈನಾಗಿ ಬರ್ತೀನಿ ರೀ ಅಂತಂತೇಳಿ ಆಯ್ತಮ್ಮ ನಾವು ಟ್ರೈನಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಆಯಮ್ಮಿಗೆಲ್ಲ
ನಮ್ಮ ಒಂದೆರಡು ದಿನ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡಿ ಮಾತಾಡಿಸಿ ಆಮೇಲೆ ಒಳ್ಳೆ ಧೈರ್ಯ ಬಂತು ಸರ್. ಮಕ್ಕಳ ಹತ್ರ ವಿಡಿಯೋ ಕಾಲ್ ಮಾಡಿಸಿದಾಗ ಮಕ್ಕಳು EMನ ಕಂಡುಹಿಡಿದ್ರು, ಬಟ್ EM ಮಕ್ಕಳನ್ನ ಕಂಡುಹಿಡಿಲಿಲ್ಲ. ಬಟ್ ಇವ್ರ ಅಕ್ಕವ್ರನ್ನ ಆಯಮ್ಮ ಕಂಡುಹಿಡಿದು ಎಲ್ಲ ಚೆನ್ನಾಗಿ ಮಾತಾಡಿ ಅವರೆಲ್ಲ ಪಾಪ ಫುಲ್ ಹತ್ಬಿಟ್ರು. ಸರ್ ಕರ್ಕೊಂಬರ್ರಿ ಸರ್ ಅಂತಂದು. ಆಯ್ತು ಬಿಡಮ್ಮ ನಾವು ಕರ್ಕೊಂಬರ್ತೀವಿ ಅಂತಂದು ಮತ್ತು ಅಲ್ಲೆಲ್ಲ ಪ್ರಾಸೆಸ್ ಎಲ್ಲ ಮುಗಿಸಿ 2 ಇಯರ್ ಏನೇ ಅವರು ಕೇಳಿದ್ರು ಕೂಡ 2 ವರ್ಷದ ಕೆಳಗೆ ಹಿಂದೆ ಹೇಳ್ತಾರೆ ಸರ್. ಅವ್ರು ಮಿಸ್ಸಾಗಿ 25 ವರ್ಷ ಆಗಿದೆ. ಅವ್ರು ಏನೇ ಕೇಳಿದ್ರು ಕೂಡ 2 ವರ್ಷ ಹಿಂದೆ ಇದಕ್ಕೆ ಬಂದಮ್ಮ ಅಂದರೆ ಇಲ್ಲ ರೀ ಹಿಂಗೆ ಚಿಂತೆ ಇತ್ತು, ಮಕ್ಕಳು ನೋಡೋದಿತ್ತು, ಹಂಗಾಗಿ ಬಂದ್ಬಿಟ್ಟೆ ರೀ ನಾನು, ದಾರಿ ತಪ್ಪಿ ಬಂದ್ಬಿಟ್ಟೆ. ಯಾವ್ದಾರು ಬಂದಂದ್ರೆ ನಾನು ಟ್ರೈನಾಗಿ ಬಂದೆ ರೀ,